ಬಂದವಳೆ ನೋಡಿ. ಇದು ಪೂಜೆಗೆ ಹೋಗೋ ತೀರನಾ? ಅಂದೇಟ್ಕೆಯ ಲೊಳ 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 ಹೋಯ್ತು. ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ. ನೀವಮ್ಮ ಎಕಡೆ ತಗೊಂಡಿರ್ತದೆ ನೋಡಿ ಫ್ರೆಂಡ್ಸ್, ಈ ತರ ಶೋಕಿಗೆ ಬಂದವಳೆ ನೋಡಿ. ಇದು ಪೂಜೆಗೆ ಹೋಗೋ ತೀರನಾ? ಹಾಯ್ ಫ್ರೆಂಡ್ಸ್, ಇವಾಗ ಇಲ್ಲಿ ವೇಟ್ ಮಾಡ್ತಿದ್ವಿ ನನ್ನ ತಮ್ಮ ಬರ್ತಾನೆ ಅಂತ. ಇದು KR ನಗರ ಬಸ್ ಸ್ಟ್ಯಾಂಡ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ಇಬ್ರು ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದು. ನನ್ನ ತಮ್ಮ ಬರೋವರೆಗೂ ನಮ್ಮ ಅಕ್ಕ ನನ್ನ ತೋರಿಸ್ಬಿಡಿ ಅಂತಿದ್ದಾಳೆ. ಸೊ KR ನಗರದಿಂದ ನನ್ನ ತಮ್ಮ ಬಂದ ಇವಾಗ ನನ್ನ ಮನೆ ಕರ್ಕೊಂಡು ಹೋಗ್ತಿದ್ದೀನಿ. ನೋಡಿ ನಮ್ಮ ಊರು ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮ ಊರಿಗೆ ಹೋಗೋ ರೋಡ್ ಫುಲ್ ಗ್ರೀನ್, ಬೇರೆ ಕಡೆ ಎಲ್ಲೂ ಹೋಗಂಗೆ ಇಲ್ಲ. ಇಲ್ಲಿಗೆ ಬಂದ್ರೇನೆ ಸಾಕು, ಅಷ್ಟು ಚೆನ್ನಾಗಿದೆ. ಗದ್ದೆ ಊರು ಫ್ರೆಂಡ್ಸ್. ಕರೆಕ್ಟಾಗಿ ಮಾಡ್ಸ್ಕೊ ಬಂದಿನಿ ಅಂತ ಇದೆಯಲ್ಲ ನೀನು. ಆಯ್ತಾ ಮನೇಲಿ ವೆರೈಟಿ ಮಾಡ್ತಿದ್ವಿ ತೋರ್ಸು. ಚಿಕನ್ ಮುಂಜಾನೆ ಟಿಕ್ಕೊಂಡು ಮಟನ್ ಬಾತ್ ಬರಕಲ್ವಾ? ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಜೋರಾಗಿ ಮಾತಾಡು. ನನ್ನ ಹಿಡಿ ಅಂತ ಹೇಳ್ತಿರೋದು ಉಟ್ಲು ಒಪ್ಪತ್ತರ ಆಗ್ತೀಯಲ್ಲ. ಉಳ್ಳಿಡಿ ಯಾಕೆ ಒಂದು ಗೋಬಿರ ಹಿಂಗೆ ತಂದಿದ್ದ ಅಪ್ಪ. ಹಿಂಗೆ ಇಟ್ಕೊಂಡು ಹಿಂಗೆ ಕಳಸ ಓದ್ತಿದ್ದೆ. ಈ ಒಯ್ಯ ಹಳಸ್ನವ್ನು ಮೂಗ್ ಕೊಡ್ತೇನೆ ಆ ತಾರೋಡ್ ಗೊತ್ಕೋಗ ತಾಂಬಳೆಯ ಅಂದ್ಬಿಟ್ಟು ಈ ಒಯ್ಯ ಕೊಂಡ ಇಟ್ಟು ತಪ್ಪ ಬಿಟ್ಕೊಂಡು ಅಂದೇಟ್ಕೆಯ ಲೊಳ 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 ಹೋಯ್ತು. ಆಗ ಬಳ್ಳೂರಮ್ಮ ನನ್ನ ಹಿಡ್ಕೊಂಡಿದ್ಲು, ಎಗರ್ಕಬೇಡ ಸುಮ್ನಿರವ ಅಂತ. ಒಂದಿಲ್ ಯಾರು ನೋಡಿಲ್ಲ ನನ್ನ. ಎಲ್ಲ ಮ್ಯಾಲ ಓಯ್ ಬಂದಪ್ಪ. ಯಾರನ್ನ ಹೋಗಿದ್ ಬಂದ ತೇರಿತಾ ಇಸ್ಕೊತೇನ ಹಿಂಗ್ ಹಿಡಿದ್ಬಿಟ್ಟು ಇದ್ರೊಳಿ ಹೊಡಿಕೋಯ್ತು ಕೇಳಿ. ನನ್ಗಾರ ಹೇಳಿವ ಕಡೆ ಅಲ್ಲ ಅವಯ್ಯ ಇದ್ದಾಗ ಕಾಸಣ ಮಾಡ್ಕೊಂತೀವಿ. ಅವಯ್ಯ ಆ ಕಡೆಗೆ ಹೋದ್ಮೇಲೆ ಅವನಿಗೆ ಇವ್ನು ಅಂತೀವಿ. ಅದು ಮರಿ ತಿರುಗ್ಸಾಗ ಕೂತಿದ್ದಾಗಲ್ಲ ವಿಡಿಯೋ ಮಾಡೋದು. ನೋಡಿ ಅವ್ರಿಗೂ ಮಾಡಿ ತರ ಕೆರ್ಕೋತೈತಲ್ಲ. ವಿಡಿಯೋ ಮಾಡ್ತಾವ್ರೆ ನಾವೆಲ್ಲರೂ. ಇವ್ರ ಮನೆ ನಮ್ಮನೆ ಕರೆಂಟೇ ಹಾಕಲ್ಲ. ಒಂದ್ ಮಕ ಬತ್ತಿದಂಗೆ ಬೆಳಕಾಗೋಯ್ತು. ಆಮೇಲೆ ನೋಡಮ್ಮ ಹೆಂಗಂದ್ರೆ ಬಿಡ್ತಿರ್ತಾವ ಹೋಗೋದಂತೆ. ಗಾಡಿ ನಂಬರ್ ನೋಡಿ ನೀನು ಇಲ್ಲ ಹಂಗಲ್ಲ. ಆಮೇಲೆ ಏನ್ ಮಾಡ್ದ ಗಾಡಿ ನಂಬರ್ ನೋಡಿಲ್ಲ ಸುರಿತಾ ಅದೇ ಅಮ್ಮ ಫೋನ್ ಮಾಡಿದ್ಲು. ಆಮೇಲೆ ಇವರು ಏನ್ ಮಾಡ್ತೀಯ ನಂಗೆ ಓಡ್ಬಿಟ್ಟೆ ಬಾತ್ರೂಮ್ಗೆ ಅಂತಿದಂಗೆ. ಕಟ್ಟದಿರಿ ನೀನ್ ಹುಡುಗ ಟ್ರಿಪ್ ಹೊಡೆಯಕ್ಕೆ. ಯಾತ ಟ್ರಿಪ್ ದೇವಸ್ಥಾನಕ್ಕೆ ಇನ್ನೇನ ಟ್ರಿಪ್ ಅಲ್ದನಿ ಅಲ್ಲಿ ಬಂದು ನೋಡ್ರಿ ಗೊತ್ತಾಯ್ತದ. ನೀವು ಸುಮ್ನಲ್ಲಿ ನಾಳೆ ಅವೆಲ್ಲ ನಿನ್ ತೆಪ್ಪ ನಾನೇ ಆಡಿಸ್ತೀನಿ. ಇಲ್ಲಿ ಹೇಳ್ದಷ್ಟೇ ಕೇಳ್ಬೇಕು. ನಾಳೆಗ್ ನಾವೆಲ್ಲ ಹುಡ್ಕೋಬೇಕು. ನೀನು ಕಾಲ ತಗ್ಗಿ ನೀನೇನ್ ಜ್ಯೋತಿಷಿ ಹೇಳ್ತೀರಿ ಕಾಲ ಹಾಕೊಂಡಂಗೆ. ಅವಳು ನಿಮ್ಗೆ ಅಡ್ಗೆ ಮಾಡಕ್ಕ ಅಲ್ಲ ಮನೆ ಕೆಲ್ಸದೋಳ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ.
ಅಡುಗೆ ಮಾಡ್ಕೊಂಡು ಒಬ್ರಿಗೊಬ್ರು ಉಣ್ಕೊಂಡು ತಿನ್ಕೊಂಡು ಒಬ್ರಿಗೊಬ್ರು ಉಳಿಸ್ಕೊಂಡು ಅಲ್ಲ ಇಬ್ರು ಮಾಡ್ಕೊಂಡು ಏಯ್ ನಿನ್ಗೆ ಗೊತ್ತು ಏನದೆ ಏನಿಲ್ಲ ಈ ಮನೇಲಿ ನಮ್ಗ್ ಗೊತ್ತು ಗೊತ್ತಾ ಯಾಕ ಅವ್ರು ನನ್ನ ಮೊಮ್ಮಗಳು ಅವ್ರ ಮೊಮ್ಮಕ್ಕಳಲ್ಲ ಮೊಮ್ಮಕ್ಳ ಕಂಡೆ ನೀನ್ ಅದೆಲ್ಲ ಮಾಡೋದ್ರೆ ಕೆರೆ ಅದ ಹೋಯ್ತು ಅದ್ರೊಳಗೂ 2 ದಿನ ಹುಷಾರಿದ್ದೆ ನಮ್ಮ ಮನೆ ಕಬ್ಬುಟ್ಟೆ ಆಗ ಮೂಗ್ ಬಂದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಹೇಳ ತೊಯ್ತಿದ್ಯ ಅಲ್ಲಿ ಎಲ್ಲ ಕೂತು ಮಾತಾಡ್ಕೊಂಡು ಆಚೆ ಬಿದ್ದೀವಿ ಅಂತಾರ ಹಾಕೊಂಡಿದ್ಯಾ ಹೋಗ್ತೀನಿ ಒಂದು ಕಾರಣಂಗೆ ಅಲ್ಲ ಕಣವ ಬಾತ್ರೂಮ್ ಅಷ್ಟೊಂದು ಗಲೀಜ್ ಮಾಡ್ಕೊಂಡ್ ಮತ್ತೆ ಅಲ್ಲ ಬೂದ್ಗಾಗ್ಬಿಟ್ಟದೆ ಅದಕ್ಕೆ ಈಗ ಪೆನಲ್ಲ ಇದಾಕೊಂಡು ಬಿಚ್ಚಿನ ಪೌಡ್ರ್ ಹಾಕೊಂಡು ಬ್ರಷಲ್ಲಿ ಎಲ್ಲಾನು ಹೊಡಿತೀನಿ ಮಾಸ್ಕ್ ಹಂಗೆ ಹೊಡಿತೀನಿ. ಫ್ರೆಂಡ್ಸ್ ಇದು ನಮ್ಮ ಅಜ್ಜಿಯ ಅಮ್ಮ ಅಂದ್ರೆ ಅವ್ರ ಅಮ್ಮ ಇನ್ನೂ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಮತ್ತೆ ರಿಟರ್ನು ಮೈಸೂರಿಗೆ ಹೋಗ್ತಿದ್ದೀನಿ. ನಿನ್ನೆ ನೈಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಂದರೆ ಸ್ವಲ್ಪ ಬ್ಯುಸಿ ಅದು ಊಟ ಬಡಿಸೋದ್ರಲ್ಲೆಲ್ಲ. ಇವಾಗ ನಮ್ಮ ಅಕ್ಕ ನಮ್ಮ ಭಾವ ಇಬ್ಬರು ಮೈಸೂರಿಗೆ ಹೋಗೋ ಕಾರಣ ನಾನು ಇವಾಗಲೇ ಹೋಗ್ಬಿಡೋಣ, ಸುಮ್ಮನೆ ಟಾಮಿಸನು ಇಬ್ಬರೇ ಇದ್ದಾರೆ ಅಂತ ಅಂದ್ಬಿಟ್ಟು ಬಂದೆ. ಬೆಳಿಗ್ಗೆನೇ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ, ನನಗಂತೂ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ನಾನು ಅಜ್ಜಿ ಮನೆಯಿಂದ ಬೆಳಿಗ್ಗೆನೆ ಬಂದೆ. ಹೇಳ್ದಂಗೆ ಬೆಳಿಗ್ಗೆನೆ ಬಂದೆ, ಲೈಕ್ ಅಂದರೆ ಅಮೃತ ಅಲ್ಲೇ ಉಳ್ಕೊಳ್ತೀನಿ ಅಂತ ಹೇಳಿದ್ರು. ನನ್ನ ತಮ್ಮ ಹೊರಗಡೆ ಹೋಗಿರೋದ್ರಿಂದ ಮತ್ತೆ ನಾನು ಕಳಿಸ್ಕೊಡೋರು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ನಾನು ಅಜ್ಜಿ ಮನೆಯಿಂದ ಬೆಳಿಗ್ಗೆನೆ ಬಂದೆ. ಸೊ ಇವತ್ತು ನಾನು ಸಂಜೆ ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಕೂಡ ಉಪಸಾಂಬಾರ್ಮಣ ಮಾಡ್ತಾ ಇದ್ದೀನಿ, ಅಂದರೆ ಚಿಕನ್ ಮಟನ್ ಅದು ಇದು ಎಲ್ಲ ತಿಂದು ಆ್ಯಕ್ಚುಲಿ ನಾನು ಮಟನ್ ತಿನ್ನಲ್ಲ, ಬಟ್ ಅದು ಚಿಕನ್ ತಿನ್ನೋದ್ರಿಂದ ಫುಲ್ಲು ಬಾಯೆಲ್ಲ ಕೆಟ್ಟೋದಾಗ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಸೊಪ್ಪು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಬೇಳೆಕಾಳು ಮತ್ತು ಸೊಪ್ಪು ಹಾಕ್ಬಿಟ್ಟು ಸೊಪ್ಪು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಇವಾಗ ಅಲ್ಲಿಂದ ಬಂದು ಫುಲ್ ಚೆನ್ನಾಗಿತ್ತು ಹಬ್ಬ ಅಂತೂ. ಆದರೆ ಲೈಕ್ ಹಬ್ಬ ಅಂದರೆ ಫುಲ್ ಇಡೀ ಊರಿಗೇನು ಹಬ್ಬ ಅಂತ ಏನಿಲ್ಲ, ಬಟ್ ಅಂದರೆ ಅವರವರು ಸ್ವಾಮಿ ದೇವ್ರನ್ನ ಪೂಜೆ ಮಾಡ್ತಾರಲ್ಲ, ಅಂದರೆ ಆ ಒಟಾರಕ್ಕೆ ಸೇರಿದವರು ಅಂತಾರಲ್ಲ, ಅವ್ರಿಗೆ ಮಾತ್ರ ಹಬ್ಬ ಇದ್ದಿದ್ದು. ಸೊ ಅದು ನಮ್ಮ ಅಜ್ಜಿಗೆ ಇದ್ದಿದ್ದು. ಸೊ ಹಂಗಾಗಿ ಹೋಗಿ ನೆನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದು ಇವಾಗ ಸೊಪ್ಪು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಸೊಪ್ಪು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಬೇಳೆಕಾಳು ಮತ್ತು ಕೀರೆ ಸೊಪ್ಪನ್ನ ಹಾಕಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಖಾರಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೊಟೊನ ಬೇಯಿಸ್ಕೊಂಡಿದ್ದೀನಿ. ಹಾಗೆಯೇ ಇದು ಏನು ಹುಣಸೆ ಹಣ್ಣು ಹಾಗೆಯೇ ಮೆಣಸಿನ್ಕಾಯಿನ ಸುಟ್ಕೊಂಡಿದ್ದೀನಿ. ಇಷ್ಟನ್ನ ಫುಲ್ ಗ್ರೈಂಡ್ ಮಾಡಿ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿ ಸಾಂಬಾರಿಗೆ ಸೇರಿಸೋದು. ನೋಡಿ ಫ್ರೆಂಡ್ಸ್, ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ನಮ್ಮ ಟಾಮಿ ನಮ್ಮ ಅಮ್ಮನ ತೋರಿಸ್ಲಾ ನೋಡಿ ಫ್ರೆಂಡ್, ಕೊಳ್ಳಿದೆ ಈ ಥರ ಹೆಂಗೆ ಓಡಾಡ್ದೈತಿ ಅಂತ ಅಂದ್ಬಿಟ್ಟು ಮನೇಲೇ ಇರಲ್ಲ ಬೋದ್ರು. ನಿಮಗೆ ನಮ್ಮ ಅಮ್ಮನ ತೋರಿಸ್ತೀನಿ ನೋಡಿ. ನಮ್ಮ ಅಮ್ಮ ಹಾಯ್ ಏನು ನೋಡಿ ಸೀರಿಯಸ್ ಆಗಿ ಇದು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇವರೇ ನಮ್ಮಮ್ಮ. ಒಂದ್ಸಲ ಹಿಂಗ್ ತಿರುಗಿನ ಅಂದ್ರೆ ಫುಲ್ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ಬಿಡ್ತೀನಿ. ಚೆನ್ನಾಗೆ ಕಾಣ್ತಾ ಇದೀನಿ ನಿಜ. ಅರ್ಧ ಹಿಡ್ದಿದ್ದೀನಿ ಅಷ್ಟೇ ಬರೀ ಕೈನ. ಹೆಂಗ್ ಮಾಡ್ಬೇಕು ಬಿಡವ ಅಯ್ಯ, ಹೆಂಗ್ ಮಾಡ್ಬೇಕು ಹೇಳು? ಚೆನ್ನಾಗಿ ಡ್ರೆಸ್ ಹಾಕೊಂಡು ಚೆನ್ನಾಗಿ ರೆಡಿಯಾಗಿ ಡೈಲಿ, ಅದು ಡೈಲಿ ಲಾಗ್ ಅಂತ ಅಂತಾರ. ನಿನ್ನೇನು ಡೈಲಿ ಮಾಡಲ್ಲ, ಚೆನ್ನಾಗಿ ದಿನ ರೆಡಿ ಆಗ್ಬೇಕು ಅನ್ನೋದೇನಿಲ್ಲ. ನಾವ್ ಹೆಂಗೆ ಇರ್ತೀವೋ ಹಂಗ್ ಮಾಡ್ಬೇಕು. ಒಂದ್ ತಟ್ಟೆ ಬಿಗಿಯಾಗಿ ತಿಂತ ಇದೆಯಲ್ಲ, ಹಂಗ ಆಡಿಸ್ತೈತೆ. ಉಪ್ಸರ್ ನೋಡಿ ಫ್ರೆಂಡ್ಸ್, ನಾನು ಊಟನೇ ಮಾಡಿಲ್ಲ, ನಮ್ಮ ಅಮ್ಮ ತಿಂತೈತೆ. ಮಗಳ ಬಗ್ಗೆ ಕನ್ಸನೇ ಇಲ್ಲ. ಅಲ್ಲಿ ನೋಡಿ ಹೆಂಗ್ ನೆಗ್ತೈತೆ ಅಂತ. ನೋಡಿ ನಿಜ ಆಗ್ತೀನಿ ಇದನ್ನ. ಇವನು ಏನೋ ತಿಂತವ್ರೆ, ತಿನ್ಬಾರ್ದ ಅಂತ ಹೊಳ್ತವ್ರ ಅವಾಗ ನನಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಹೊಸ ಲಾಗ್ ಜೊತೆ ಸಿಗ್ತೀನಿ ಅಂತ ಎಲ್ರಿಗೂ ಬಾಯ್. ಹಾಗೇನೆ ನಾನು ನೈಟ್ ಹೊತ್ತೆ ವಿಡಿಯೋನ ಎಂಡ್ ಮಾಡೋದ್ರಿಂದ ಎಲ್ರಿಗೂ ಗುಡ್ ನೈಟ್ ಅಂತ ಹೇಳ್ತಾ ನಾಳೆ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ. ಇನ್ನೂ ನನ್ನ ಚಾನಲ್ನ ಹಾಗೆ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫುಲ್ ಸ್ವೆಟ್ ಆಗ್ತಿದ್ದೀನಿ, ಯಾಕಂದರೆ ಒಲೆ ಮುಂದೆ ಫುಲ್ಲು ಅಡುಗೆ ಮಾಡೋದ್ರಿಂದ ಫುಲ್ ಸ್ವೆಟ್ ಆಗ್ತಾ ಇದ್ದೀನಿ.
ಓಕೆ, ನಾಳೆ ಮತ್ತೆ ಹೊಸ ಲವ್ ಜೊತೆ ಸಿಗ್ತೀನಿ ಅಂತ ಹೇಳ್ದ. ಬಾಯ್ ಬಾಯ್.